ದಾವಣಗೆರೆ ಅಲ್ಲಿ ಏನು ನೋಡಿದೆ, ಯಾಕೆಲ್ಲ ನೆನಪಾಯಿತು, ಯಾಕೆ ಅಲ್ಲಿಗೆ ಹೋಗಿದ್ವಿ. ದಾವಣಗೆರೆ ಅಂದರೆ ಅಷ್ಟು ಅಟ್ಯಾಚ್ಮೆಂಟ ನಂಗೆ. ಎಮೋಷ್ನಲಿ ಆಗಿಬಿಡ್ತೀನಿ ನಾನು ಅಲ್ಲಿಗೆ ಹೋದ್ರೆ. ಹಾಯ್ ಫ್ರೆಂಡ್ಸ್, ಅಭಿಲಾಷಾ ಅವರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನನ್ನ ಹಸ್ಬೆಂಡ್ ದಾವಣಗೆರೆಗೆ ಹೊಂಟಿದ್ದೀವಿ. ಅಲ್ಲಿಗೆ ಹೋದಾಗ ನಮ್ಮದೆಲ್ಲ ಪಟ ಕೆಲಸ ಮುಗಿಸ್ಕೊಂಡ್ವಿ. ಕೆಲಸ ಮುಗಿಸ್ಕೊಂಡು ಅತ್ತಿಗೆ ಸಾಯಂಕಾಲ ಆಗಿಬಿಡ್ತು. ಅದಕ್ಕೆ ಒಂದು ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗೋದ್ರಾಗ ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿತ್ತು. ಈವ್ನಿಂಗ್ ಹೋದ್ವಿ. ಅಲ್ಲೇನೋ ಒಂದು ನೋಡಿದೆ ರೀ. ನೋಡಿದ ತಕ್ಷಣ ನಂಗೆ ಭಾಳ ಬೇಜಾರಾಗ್ಬಿಡ್ತು. ಅವಾಗ ನೆನಪು ಬಂದಿದ್ದೆ ನಮ್ಮಮ್ಮನ ನೆನಪು ಬಂತ್ರಿ. ಅಮ್ಮ ಅಂದ್ರೆ ನಮ್ಮ ಮಮ್ಮಿ ತಾಯಿ, ನಮ್ಮ ಅಜ್ಜಿ, ಅವ್ರಿಗೆ ನಾವು ಅಮ್ಮ ಅಂತಲೇ ಕರಿತಿದ್ವಿ. ಹೌದ್ರಿ, ನಾನು ಹುಟ್ಟಿದ್ದು ದಾವಣಗೆರೆನಲ್ಲಿನೇ. ಆಲ್ಮೋಸ್ಟ್ 14-15 ಇಯರ್ಸ್ ನಮ್ಮೂರೇ ಆಗ್ಬಿಟ್ಟಿತ್ತು ರೀ ಅದು. ಅಷ್ಟು ನಾವು ದಾವಣಗೆರೆಗೆ ಓಡಾಡ್ತಿದ್ವಿ. ಅಮ್ಮ ಅಂದ್ರೆ ನಮ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ, ನಾ ಅಂತೂ ರಜಕ್ಕೆ ಬಂದು ಹೋಗುವಾಗ ರಾಣೆಬೆನ್ನೂರಿಗೆ ಬರೋವರೆಗೆ ಅಳೋದು. ನಮ್ಮ ದೊಡ್ಡಮ್ಮರು ಬರ್ತಿದ್ರು. ಅವರು ಕೂಡ ವಾಪಸ್ ಹೋಗುವಾಗ ರಾಣೆಬೆನ್ನೂರವರೆಗೂ ನಮ್ಮ ಜೊತೆ ಬರ್ತಿದ್ರು. ನಾವು ಆಲ್ಮೋಸ್ಟ್ ಒಂದು 6 ಮೆಂಬರ್ಸ್ ಮಕ್ಕಳು ಇದ್ವಿ. ಫುಲ್ ಎಂಜಾಯ್ ಮಾಡ್ತಿದ್ವಿ. ಹೋಗುವಾಗ ಭಾಳ ಬೇಜಾರು ಅನ್ನಿಸ್ತಿತ್ತು, ಅಳ್ತಿದ್ವಲ್ಲ. ರಾಣೆಬೆನ್ನೂರಿಗೆ ಜೊತೆಗೆ ಹೋಗಿ ಆಮೇಲೆ ನಾವು ಬೇರೆ ಊರಿಗೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ನಾವು ಅದನ್ನು ಈಗಿನ ಮಕ್ಕಳು ಮಿಸ್ ಮಾಡ್ಕೋತಾರೆ ಅಂತ ನನಗೆ ಅನ್ಸತ್ತೆ ರೀ. ಅಮ್ಮ ಅಂತೂ ನಮಗೆಲ್ಲ ಏನು ಬೇಕೋ ಬೇಡ ಅದನ್ನೆಲ್ಲ ಕೇಳಿ ಮಾಡೋದು, ತಿನ್ನಿಸೋದು, ಕರ್ಕೊಂಡು ಅಡ್ಡಾಡೋದು ಮಸ್ತ್ ಮಾಡ್ತಿದ್ರಿ. ಕೇರಿಂಗ್ ಅಂದ್ರಂತೂ ಅವ್ರದ್ದು ನೋಡಿರಿ. ಅವ್ರ ಮಕ್ಕಳಾಗ್ಬಿಟ್ಟಿದ್ವಿ ನಾವು. ಮೊಮ್ಮಕ್ಕಳೆಲ್ಲ ಮಕ್ಕಳಾಗ್ಬಿಟ್ಟಿದ್ವಿ. ಅಷ್ಟರ ಮಟ್ಟಿಗೆ ನೋಡ್ಕೋತಿದ್ರು. ಪ್ರೀತಿ ಮಮತೆ ಅನ್ನೋದು ತುಂಬಿ ತುಳುಕ್ತಿತ್ತು ರೀ ನಮ್ಮಮ್ಮನ ಹತ್ರ. ಅಷ್ಟು ಚೆನ್ನಾಗಿ ನೋಡ್ಕೋತಿತ್ತು ನಮ್ಮನ್ನು. ಭಾಳ ಪುಣ್ಯವಂತರು ನಾವು ಅವ್ರ ವಿಷಯದಾಗ. ಆಮೇಲೆ ನಮ್ಮ ಮಾಮನೂ ಹಂಗೆ ರೀ. ಅವರು ಮಾಮ ಅಂದ್ರೆ ನಮ್ಮ ಮಮ್ಮಿ ಅಣ್ಣ, ಅವ್ರ ಹೆಸರು ಜಯಣ್ಣ ಅಂತ. ಅವರು ಹಂಗೆ ರೀ. ನಾವು ಹೋಗ್ತೀವಿ ಅಂದ್ರೆ ಸಾಕು 15 days ಮುಂಚೆಯಿಂದನೇ ತಯಾರಿ ಸ್ಟಾರ್ಟ್. ಎಲ್ಲಿ ಏನೇನು ಪ್ಲೇಸ್ ಆಗೈತಿ, ಏನೇನು ಹೊಸ ತಿನಿಸುಗಳಾಗ್ಯಾವು, ಎಲ್ಲೆಲ್ಲಿ ಇವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ನಮ್ಮನ್ನು ಕರ್ಕೊಂಡು ಅಡ್ಡಾಡಕ್ಕೆ ಕುಂತ್ಬಿಡ್ತಿದ್ರು ರೀ. ಅವರಿಬ್ಬರು ಅಷ್ಟು ಕೇರ್ ಮಾಡ್ತಿದ್ರು ನಮ್ಮನ್ನು. ನಾವು ಅವರಿಬ್ಬರನ್ನೂ ಭಾಳ ಮಿಸ್ ಮಾಡ್ಕೋತೀವಿ ರೀ. ಭಾಳ ಪುಣ್ಯ ಮಾಡಿದ್ವಿ ನಾವು ಇಂಥ ಅಜ್ಜಿ ಮನೆ ಪಡೆಯೋಕೆ. ಇದೇ ನೋಡಿರಿ, ನಾನು ಅಲ್ಲಿ ನೋಡಿದ ಲೈನ್ಸ್ ಪೋಸ್ಟರ್ ಇತ್ತು ಹೋಟೆಲ್ನಾಗ. ಸಾಯಂಕಾಲ ನಾವು ಊಟಕ್ಕೆ ಹೋದಾಗ, ಗರ್ಭದಲ್ಲೇ ಗುಡಿ ಕಟ್ಟಿ, ರಕ್ತದಲ್ಲೇ ಅಭಿಷೇಕ ಮಾಡಿ, ಕರುಳನ್ನೇ ಹಾರ ಮಾಡಿ, 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆಯೇ ತಾಯಿ. ಇದನ್ನು ನೋಡಿದ ತಕ್ಷಣ, ಅದು ದಾವಣಗೆರೆಗೆ ನೋಡಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದ ನಮ್ಮಮ್ಮ ರೀ. ನಮ್ಮಮ್ಮ ಹೀಗೆ ಇದ್ದರು. ಎಲ್ಲ ತಾಯಂದ್ರಿಗೂ ಹ್ಯಾಟ್ಸ್ ಆಫ್ ರೀ. ಯಾರಿಗಾದರೂ ತಮ್ಮ ಬಾಲ್ಯದ ಹಿಂಗೆ ನೆನಪಾಗಿದ್ರೆ, ಚೈಲ್ಡ್ಹುಡ್ ಮೆಮೊರೀಸ್ ಇದ್ರೆ ಶೇರ್ ಮಾಡಿರಿ. ಹಂಗೆ ನಾವೆಲ್ಲ ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲಿ ತಿನ್ಕೊಂಡ್ಬಿಟ್ಟು ಎಲ್ಲ ಮ್ಯಾಂಡೇಟ್ರಿ ಸೆಲ್ಫಿ ತಗೊಂಡ್ಬಿಟ್ಟು ಊರಿಗೆ ಬಂದ್ವಿ. ಹುಣ್ಣಿಮೆ ಚಂದ್ರ ಹೆಂಗೈತೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.